ಹಾಯ್ ಹಲೋ ನಮಸ್ತೆ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಬನ್ನಿ ಫ್ರೆಂಡ್ಸ್, ನಾವು ಇವತ್ತು ಒಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಬಂದಿದ್ದೇನೆ. ನೋಡಿ, ಇದೇನು ಇಷ್ಟೊಂದು ನೀರು ಉಕ್ತಾ ಇದೆ, ಇದೇನು ಸಮಸ್ಯೆನಾ ಅಥವಾ ಇದೇನು ಪ್ರೋಗ್ರಾಮ ಅಂತ ಅಂದ್ಕೋತಾ ಇದ್ದೀರಿ ಅಲ್ವಾ? ಹೌದು, ಇದು ಯಾವುದು ಸಮಸ್ಯೆ ಅಲ್ಲ. ಈ ನೀರು ಹೀಗೆ ಉಕ್ಕಿ ಉಕ್ಕಿ ಬರ್ತಾ ಇರೋದು ನಮ್ಮ ಸೈಟ್ ಅಂದರೆ ಒಂದು ಸ್ಥಳನ ತಗೊಂಡಿದ್ದು, ಆ ಜಾಗದಲ್ಲಿ ನಾವು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದು. ಮನೆ ಕಟ್ಟೋಕ್ಕೆ ಅಂತ ಮುಂಚಿನವಾಗಿ ನಾವು ಅಲ್ಲಿ ಬೋರ್ವೆಲ್ ತೆಗಿಸ್ಬೇಕಲ್ಲ, ಅಂದರೆ ಗಂಗಾ ಮಾತೆಯೇ ಬೇಕು ಎಲ್ಲ ಕಾರ್ಯಗಳಿಗೂ. ಹಾಗಾಗಿ ಆ ಬೋರ್ವೆಲ್ ತೆಗೆಸುವಂಥ ಕಾರ್ಯಕ್ರಮದ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನೋಡಿ, ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋಸ್ನ ಹೊಸದಾಗಿ ನೋಡ್ತಾ ಇದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಅಂತ ಹೇಳ್ತಾ, ನೋಡಿ, ಇದು ಫಸ್ಟು ನಾವು ಬೋರ್ವೆಲ್ನ ತೆಗೆಸ್ಬೇಕು ಅಂತಂದರೆ ಇದಕ್ಕೆ ಸುಮಾರು ವಿಧಾನಗಳಿದೆ. ಕೆಲವೊಂದು ಕಡೆ ಹಾಗೆ ಒಂದು ಪಾಯಿಂಟ್ ಮಾಡ್ತಾರೆ, ನೀರಿನ ಸೆಲೆ ಎಲ್ಲಿದೆ ಅಂತ ನೋಡ್ತಾರೆ. ವೈಜ್ಞಾನಿಕವಾಗಿ ಮಣ್ಣನ್ನು, ಭೂಮಿನ ಟೆಸ್ಟ್ ಮಾಡಿ ಬಂಡೆ ಇದೆಯಾ, ನೀರಿನ ಸೆಲೆ ಇದೆಯಾ ಅಂತ ಟೆಸ್ಟ್ ಮಾಡಿ ಬೋರ್ವೆಲ್ನ ತೆಗೆಸ್ತಾರೆ. ಆದರೆ ನಮ್ಮ ಹಳ್ಳಿಗಳ ಕಡೆ ಆ ರೀತಿ ಮಾಡಲ್ಲ. ಯಾಕಂದರೆ ಹಳ್ಳಿಗಳ ಕಡೆ ಪುರಾತನ ಸಂಪ್ರದಾಯವನ್ನು ಇನ್ನೂ ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ. ನಾವು ಮಾಡಿದ್ದು ಇಷ್ಟೇ, ಕೆಲವರು ತೆಂಗಿನಕಾಯಿ ಹಿಡ್ಕೊಂಡು ನೀರಿನ ಸೆಲೆ ಇರೋದನ್ನು ಹುಡುಕ್ತಾರೆ, ಅಥವಾ ಕಡ್ಡಿಗಳನ್ನ ಹಿಡ್ಕೊಂಡು ತಿರುಗಿಸ್ತಾ ಹೋಗಿ ನೀರಿನ ಸೆಲೆ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನೋಡಿ ತಿಳಿಸ್ತಾರೆ. ಹೀಗೆ ಮಾಡ್ತಾರೆ. ನಾವು ಕೂಡ ಇದೇ ಸಂಪ್ರದಾಯವನ್ನು ಅಳವಡಿಸ್ಕೊಂಡು ಇಲ್ಲಿ ನೀರಿನ ಸೆಲೆ ಇದೆ ಅಂತ ತಿಳಿದು ಮೊದಲಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ. ಅಂದರೆ ಇಲ್ಲಿ ನಮಗೆ ತೆಂಗಿನಕಾಯಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ನೀರು ಬರುತ್ತೆ, ನೀರಿನ ಸೆಲೆ ಇದೆ ಅಂತ ನಮಗೆ ತಿಳಿಸ್ಕೊಟ್ರು. ತೆಂಗಿನಕಾಯಿನಲ್ಲಿ ನಾವು ಇಲ್ಲಿ ಟೆಸ್ಟ್ ಮಾಡಿಸಿ ಈ ಸ್ಥಳದಲ್ಲಿ ಪಾಯಿಂಟ್ ಮಾಡಿ ಈ ಸ್ಥಳಕ್ಕೆ ನಾವು ಈಗ ಪೂಜೆ ಸಲ್ಲಿಸ್ತಾ ಇದ್ದೀವಿ. ಒಂದು ಸಿಂಪಲ್ ಪೂಜೆ, ಏನಿಲ್ಲ, ಕೊಬ್ಬರಿ ಸಕ್ಕರೆ ಎಲ್ಲ ಮಾಡ್ಕೊಂಡು ಬಂದಿದ್ದೋ ಮನೆಯಿಂದ, ಜೊತೆಗೆ ಸ್ವೀಟು ಕೂಡ ತರಿಸಿದ್ದೋ, ಒಂದು ಹಣ್ಣು ಕಾಯಿ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಆ ಭೂಮಿ ತಾಯಿಗೆ ಒಂದು ಪೂಜೆಯನ್ನು ಸಲ್ಲಿಸ್ತು ಅಷ್ಟೇ. ನೋಡಿ, ತೆಂಗಿನಕಾಯಿನ ಅದೇ ಭಾಗದಲ್ಲಿ ಪೂಜೆ ಮಾಡಿರೋ ತೆಂಗಿನಕಾಯಿಯನ್ನು ಮಿಷನ್ ಮೂಲಕ ಭೂಮಿ ಒಳಗಡೆ ಕಳಿಸಿದ್ರು. ಪೂಜೆ ಮಾಡಿ ತುಂಬ ಚೆನ್ನಾಗಿ ಪೂಜೆ ಆಯಿತು. ನಾನು, ನಮ್ಮ ಹಸ್ಬೆಂಡು, ನನ್ನ ಮಗ, ನಮ್ಮ ತಂದೆ ತಾಯಿ ಎಲ್ಲ ಪೂಜೆ ಸಲ್ಲಿಸ್ತೋ. ಒಳ್ಳೆಯದಾಗಲಿ. ಹೌದು, ಮನೆ ಕಟ್ಟೋದು ಪ್ರತಿಯೊಬ್ಬರ ಕನಸಾಗಿರ್ತದೆ. ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು, ಆ ಮನೇಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು ಅಂತ ಪ್ರತಿಯೊಬ್ಬರ ಆಸೆ ಕನಸು ಕೂಡ ಆಗಿರ್ತದೆ. ಅಂಥ ಮನೇನ ನಿರ್ಮಿಸಬೇಕು ಅಂತ ಅಂದರೆ ಮೊದಲಿಗೆ ಅಲ್ಲಿ ಮೇಯ್ನಾಗಿ ಬೇಕು, ಪ್ರತಿಯೊಂದು ಕಾರ್ಯಕ್ಕೂ ಬೇಕಾಗಿರೋದು ನೀರು ಬಹುಮುಖ್ಯ ಅಂತಲೇ ಹೇಳ್ಬೋದು. ನೀರು ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ಹೌದು, ಕೆಲವೊಂದು ಕಡೆ ನೀರಿನ ಕೊರತೆ ತುಂಬ ಇದೆ. ಆದರೆ ಅಲ್ಲೆಲ್ಲ ನಾವು ಇಂಗೋ ಗುಂಡಿಗಳನ್ನ, ಮಳೆಯ ಶೇಖರಣೆಯ ನೀರನ್ನು ಶೇಖರಣೆ ಮಾಡುವಂಥ ವಿಧಾನಗಳನ್ನ ಅನುಸರಿಸಬೇಕು. ಎಷ್ಟೋ ಜನಕ್ಕೆ ರಾಯಚೂರು, ಗುಲ್ಬರ್ಗ ಈ ಕಡೆ ಎಲ್ಲ ಹೋಗುವಾಗ ಬೇಸಿಗೆ ಟೈಮಲ್ಲಿ ಕುಡಿಯೋಕ್ಕೂ ಸಹ ನೀರಿರಲ್ಲ, ಅಂಥ ಪರಿಸ್ಥಿತಿ ಇರುತ್ತೆ. ಆದಷ್ಟು ನಾವು ದುರ್ಬಳಕೆ ಮಾಡದೆ ಈ ನೀರನ್ನು ಸದುಪಯೋಗ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸೋಣ ಅಲ್ವಾ? ಹಾಗೆ ಇಂಗಗುಂಡಿಗಳನ್ನ ಎಲ್ಲ ಕಡೆ ಮಾಡಿ ಮತ್ತು ನೀರನ್ನು ಶೇಖರಣೆ ಮಾಡುವಂಥ ವಿಧಾನಗಳನ್ನ ಅನುಸರಿಸಬೇಕು. ಎಲ್ಲ ನಮ್ಮ ಪ್ರತಿನಿತ್ಯದ ಕಾರ್ಯಗಳಿಗೆ, ಅಡಿಗೆಗೆ, ಯಾವುದಕ್ಕೆ ಅಲ್ಲಿ ನೀರು ಬೇಕೇ ಬೇಕು. ಅದ್ರ ಜೊತೆಗೆ ಮನೆ ಕಟ್ಟಕ್ಕಂತೂ ನೀರಿಲ್ಲ ಅಂದರೆ ಮನೆಯೇ ಕಟ್ಟೋಕ್ಕಾಗಲ್ಲ, ನೀರು ಬೇಕೇ ಬೇಕು. ಅದರಿಂದ ಪ್ರಥಮವಾಗಿ ಯಾರೇ ಆದ್ರೂ ಎಲ್ಲ ಜಾಗದಲ್ಲಿ ಮನೆ ಕಟ್ಟೋಕ್ಕೆ ಮೊದಲು ಅಲ್ಲಿ ಒಂದು ಬೋರ್ವೆಲ್ನ ತೆಗೆಸಲೇಬೇಕು. ಆ ಬೋರ್ವೆಲ್ ಮುಖಾಂತರ ಈ ನೀರನ್ನು ಹಾಕಿ ಮನೆ ಕಟ್ಟಿ ಮತ್ತು ಎಲ್ಲ ದಿನ ಬಳಕೆಗೆ ನೀರು ಅವಶ್ಯಕತೆ ಆಗುತ್ತೆ. ಈ ನೀರು ನೋಡಿ, ತುಂಬ ಚೆನ್ನಾಗಿ ನೀರು ಬರುತ್ತೆ ಅನ್ನೋ ಭರವಸೆಯಿಂದ ನಾವೆಲ್ಲ ಪೂಜೆ ಮಾಡಿ ಬಂದಿದ್ದೀವಿ ಈಚೆ. ಮತ್ತು ಈಗ ಮಿಷನ್ನು ಸ್ಟಾರ್ಟ್ ಆಯಿತು, ಅದರ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದೆ. ಏನೋ ಪೈಪ್ದು ವ್ಯತ್ಯಾಸ ಆಯಿತು ಅಂತ ಆಚೆ ಈಚೆ ನೋಡ್ತಿದ್ದಾರೆ ಅಷ್ಟೇ. ಅದೆಲ್ಲ ರೆಡಿ ಮಾಡಿಕೊಂಡು ಈ ಮಿಷನ್ನ ಸ್ಟಾರ್ಟ್ ಮಾಡಿದ್ರು. ನೋಡಿ, ಇದೆಲ್ಲ ಈಗ ಸಿಟಿ ಕಡೆ ಇನ್ನೂ ಕೂಡ ಒಳ್ಳೊಳ್ಳೆ ತಂತ್ರಜ್ಞಾನ ಬಂದಿದೆ ಬೋರ್ವೆಲ್ನ ಕೊರೆಸೋಕ್ಕೆ. ಆದರೆ ಹಳ್ಳಿಗಳಲ್ಲೆಲ್ಲ ಈ ರೀತಿ ಮಿಷನ್ಗಳನ್ನ ಕರೆಸಿ ಈ ಬೋರ್ವೆಲ್ನ ತೆಗೆಸ್ತೀವಿ. ಇದು ಸುಮಾರು ಅಕ್ಕಪಕ್ಕ ಎಲ್ಲ ಮನೆಗಳು ಕಟ್ಟಿದ್ದಾರೆ. ನಾವು ಒಂದು ಇಲ್ಲಿ ಜಾಗವನ್ನು ಖರೀದಿಸಿದ್ದು, ಆ ಜಾಗದಲ್ಲಿ ನಮ್ಮ ತಂದೆಯವರು ಮನೆ ಕಟ್ಟಬೇಕು ಅಂತ ಈ ರೀತಿ ಬೋರ್ವೆಲ್ನ ಕೊರೆಸ್ತಾ ಇದ್ದರು. ಅದಕ್ಕೆ ನಾವುಗಳು ಹೋಗಿ ಎಲ್ಲ ಪೂಜೆ ಮಾಡಿದ್ದು. ಗಂಗಾಮಾತೆ ಏನು ನಮಗೆ ಮೋಸ ಮಾಡಲಿಲ್ಲ, ತಾಯಿ ಚೆನ್ನಾಗೇ ಬಂದಳು. ಗಂಗಾಮಾತೆ 110 ಅಡಿಗೆ ತುಂಬ ಚೆನ್ನಾಗಿ ನೀರು ಬಂತು. ಫಸ್ಟು ಸ್ಟಾರ್ಟಿಂಗು ಸ್ವಲ್ಪ ಇಲ್ಲಿ ಕಲ್ಲು ಸಿಕ್ಕಿದೆ ಅಂತ ಹೇಳಿದ್ರು. ಕಲ್ಲು ಸಿಕ್ಕಿದೆ ಅಂತ ಹೇಳುವಾಗ ಸ್ವಲ್ಪ ಗಾಬರಿ ಆಯಿತು, ಇಲ್ಲಿ ನೀರು ಬರುತ್ತೋ ಇಲ್ವೋ, ಏನಾಗುತ್ತೋ ಅಂತ ನೋಡ್ತಾ ಇದ್ದೋ. ಮತ್ತು ಏನೋ ಸಮಸ್ಯೆ ಆಯಿತು, ಒಂದು ಪೈಪು ಏನೋ ಅದು ಕಟ್ಟಾಯಿತು ಅಂತ ಏನೋ ಹೇಳಿದ್ರು. ಅದೆಲ್ಲ ರೆಡಿ ಮಾಡಿಕೊಂಡ್ರು. ಎಲ್ಲ ಕಡೆ ಈ ರೀತಿ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಆದರೂ ನೀರಿನ ಸೆಲೆ ಚೆನ್ನಾಗಿ ಬರಬೇಕು ಅಂತ ಅಂದರೆ ನಾವು ಕೂಡ ಭೂಮಿಯಲ್ಲಿ ನೀರು ಇರಬೇಕು. ಆ ರೀತಿ ನೀರನ್ನು ಇಂಗೋ ಗುಂಡಿಗಳು ಮಾಡೋ ಮೂಲಕ ಮಳೆ ನೀರನ್ನು ಇಂಗಿಸ್ಬೇಕು ಮತ್ತು ಮಳೆ ನೀರನ್ನು ಶೇಖರಣೆ ಮಾಡಬೇಕು. ಇಲ್ಲಾಂದರೆ ನೀರು ಬಾ ಅಂದರೆ ಎಲ್ಲಿಂದ ಬರುತ್ತಲ್ವ? ನೋಡಿ, ಹೀಗೆ ಮಿಷನ್ ಕುರಿತಾ ಫಸ್ಟು ರಂಗೋಲಿ ಥರ ಬಂತು. ರಂಗೋಲಿ ಜೊತೆ ಮಿಕ್ಸ್ ಆಗಿ ನೀರು ಕೂಡ ಬರ್ತಾಯಿದೆ. ತುಂಬ ಚೆನ್ನಾಗಿ ಬಹು ಬೇಗ ನೀರು ಬಂತು. ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಅದಕ್ಕೂ ಕೂಡ ಶಾಸ್ತ್ರವನ್ನು ಕೇಳಿದ್ದು. ಯಾಕಂದರೆ ಒಳ್ಳೆ ಗಳಿಗೆಯಲ್ಲಿ ತೆಗೆದ್ರೆ ಭೂಮಿ ತಾಯಿ ನಮಗೆ ಗಂಗಾಮಾತೆ ಚೆನ್ನಾಗಿ ಬರ್ಬೋದು ಅನ್ನೋ ಒಂದು ನಂಬಿಕೆಯಿಂದ ಒಳ್ಳೆ ದಿನ, ಒಳ್ಳೆ ನಕ್ಷತ್ರ, ಒಳ್ಳೆ ಟೈಮು ನೋಡಿ ಅದೇ ಟೈಮಲ್ಲಿ ನಾವು ಆ ಭೂಮಿಗೆ ನೀರನ್ನು, ಬೋರ್ವೆಲ್ನ ಕೊರೆಸ್ತಾ ಇದ್ದೋ. ಎಲ್ಲರೂ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೋ ನೀರು ಯಾವಾಗ ಬರುತ್ತೆ. ಮತ್ತು ಕಲ್ಲೆಲ್ಲ ಸಿಕ್ಕಿದ್ರೆ ತುಂಬ ಆಳವಾಗಿ ಕೊರೆದ್ರೂ ಕೂಡ
ಭೂಮಿಯ ಫಲವತ್ತತೆ ಹಾಳಾಗುತ್ತೆ. ಇದೆಲ್ಲ ನನಗೂ ಕೂಡ ಸ್ವಲ್ಪ ಬೇಜಾರಾಯ್ತಾಯಿತ್ತು. ಆದರೂ ಭೂಮಿಲಿ ನೀರು ಬೇಕೇ ಬೇಕು ಪ್ರತಿಯೊಂದಕ್ಕೂ. ನೋಡಿ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೋ. ನನ್ನ ಮಗ ಅವನ್ನೇ ಫಸ್ಟ್ ಪೂಜೆ ಮಾಡಿದ, ಮತ್ತು ಸುಮಾರತ್ತು ವೆಯ್ಟ್ ಮಾಡ್ದ, ಯಾಕೆ ಇನ್ನೂ ನೀರೆಲ್ಲ ಬರಲೇ ಇಲ್ಲ, ತುಂಬ ಹೊತ್ತಾಯ್ತಲ್ಲ ಅಂತ ಅವನು ಹೋಗಿ ಹಾಗೆ ಅಲ್ಲಿ ಪಕ್ಕದಲ್ಲೇ ಹೋಗಿ ಕೂತ್ಕೊಂಡು ನೋಡ್ತಾ ಇದ್ದ. ಹೀಗೆ ರಂಗೋಲಿ ಪುಡಿ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗಿಂದ ರಂಗೋಲಿ ಜೊತೆಗೇ ನೀರು ಕೂಡ ಬರ್ತಾ ಇತ್ತು. ತುಂಬ ಚೆನ್ನಾಗಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸುಮಾರು ಒಂದು 80 ಅಡಿ ಕೊರೆದ ಮೇಲೆ ಇಲ್ಲಿ ನೀರು ಸ್ಟಾರ್ಟ್ ಆಯಿತು. ಅದರ ನಂತರ ಒಂದು 100-110 ಅಡಿ ಅಷ್ಟು ಸಾಕು. ಮನೆಗೆ ಬೇಕಾಗುವಂಥ ನೀರು ಅಷ್ಟು ಸಾಕು. ವ್ಯವಸಾಯಕ್ಕಾದರೆ ತುಂಬ ನೀರು ಬೇಕು. ಮನೆಗೆ ಇದು ತುಂಬ ಬೇಕಾದಷ್ಟು ನೀರು ಅಂತಲೇ ಹೇಳ್ಬೋದು ಅಂದ್ಬಿಟ್ಟು ಅಷ್ಟು ನೀರು ಸಾಕಾಯಿತು. ಈ ಪಕ್ಕದವರು ಕೂಡ ನಮಗೂ ಸ್ವಲ್ಪ ಹೆಲ್ಪ್ ಮಾಡಿ, ಈ ನೀರಿಂದ ನಮಗೂ ಸಹಾಯ ಆಗಬೇಕು ಅಂತ ಹೇಳಿದ್ರು. ಪಕ್ಕದಲ್ಲೇ ಇನ್ನೊಂದು ಹೋಟ್ಲು ಥರ ಮಾಡ್ಕೊಂಡಿದ್ರು. ಅವರು ಕೂಡ ನಮಗೂ ಸ್ವಲ್ಪ ನೀರು ಕೊಡಿ ಅಣ್ಣ, ಹೋಟ್ಲು ನಡೆಸೋಕೆ ಅಂತ ಎಲ್ಲ ಹೇಳಿದ್ರು. ನಮ್ಮ ತಂದೆ ಆಯಿತು ಕೊಡೋಕ್ಕಾಗುತ್ತೆ ಬಿಡಿ ಅಂತ ಅಂದರು. ಚೆನ್ನಾಗಿ ನೀರು ಬಂದಿದೆ ಅಂತ ಪಕ್ಕದಲ್ಲಿ ಮನೆ ಕಟ್ಟೋರು ಕೂಡ ಸಹಾಯ ಕೇಳಿದ್ರು. ಅವ್ರಿಗೂ ಕೂಡ ಸಹಾಯ ಮಾಡೋಣ. ಗಂಗಾ ಮತ್ತು ಎಲ್ರಿಗೂ ಒಂದೇ ಅಲ್ವಾ, ಎಲ್ಲರಿಗೂ ಒಂದೇ ತಾಯಿ. ಚೆನ್ನಾಗಿ ನೀರು ಬಂದಾಗ ಅವಳು ಎಲ್ರಿಗೂ ಒಂದು ಒಳ್ಳೇದಾಗಲಿ ಇದರಿಂದ ಅಂದ್ಬಿಟ್ಟು ಒಂದಿಬ್ರಿಗೆ ನೀರು ಕೇಳಿದ್ರು. ಅವರು ಬಂದು ನಾವು ಬಳಸ್ಕೊತೀವಿ, ಇಲ್ಲಿ ಸ್ವಲ್ಪ ನೀರು ನಮಗೂ ಸಹಾಯ ಮಾಡಿ ಅಂತ ಕೇಳಿದ್ರು. ಕೊಡೋಣ ಅಂತ ಹೇಳಿದ್ರು ನಮ್ಮ ತಂದೆ. ಇಲ್ಲಿ ನಮ್ಮಪ್ಪ ಮನೆ ಕಟ್ಟೋಕ್ಕೆ ಅಂತ ಇಲ್ಲಿ ಬೋರ್ ತೆಗ್ಸಿದ್ದು, ಹೌದು ಸೈಟಲ್ಲಿ, ಖಾಲಿ ಸೈಟಲ್ಲಿ ಬೋರ್ ತೆಗ್ಸಿ ಮುಂದಿನ ಕಾರ್ಯಕ್ರಮ ಎಲ್ಲ ಮಾಡಬೇಕು, ಮನೆ ಕಟ್ಟೋದು. ಇದಕ್ಕೂ ಕೂಡ ಶಾಸ್ತ್ರಗಳೆಲ್ಲ ಕೇಳಿದರು. ಒಳ್ಳೆಯ ದಿನ ಮತ್ತು ಒಳ್ಳೆ ಗಳಿಗೆ ಅದೇ ಟೈಮಲ್ಲಿ ತೆಗೆಸ್ಬೇಕು ಅಂತ. ಹೌದು, ನಮ್ಮ ಹಿರಿಯರು ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬರ್ತಾಯಿದ್ದಾರೆ. ಹಳ್ಳಿಗಳಲ್ಲಿ ಇಂದಿಗೂ ಕೂಡ ಇದೆಲ್ಲ ಮಾಡ್ತಾರೆ. ಕೆಲವು ಕಡೆ ಹಾಗೆ ಏನಿಲ್ಲ, ಒಳ್ಳೆ ಕಡೆ ನೀರು ಬರ್ತದೆ ಅಂತ ಸೆಲೆ ಇದ್ದರೆ ಅಲ್ಲಿ ಹೋಗಿ ಬೋರ್ ತೆಗೆಸ್ತಾರೆ. ಆದರೆ ಹಳ್ಳಿಗಳ ಕಡೆ ಹಂಗೆ ಮಾಡಲ್ಲ. ಎಲ್ಲದಕ್ಕೂ ಒಂದು ಶಾಸ್ತ್ರ, ಒಂದು ದಿನ, ಒಂದು ಗಳಿಗೆ ನೋಡಿ ನೀರನ್ನು ಅಲ್ಲಿ ತೆಗೆಸ್ತಾರೆ. ನಾವು ಕೂಡ ಅದೇನೇ ಮಾಡಿದ್ದಿಲ್ಲಿ. ಒಳ್ಳೆ ನೀರು ಬಂತು, ಖುಷಿ ಆಯಿತು. ಮತ್ತು ಈ ನೀರಿಂದ ಇನ್ನೂ 4-6 ಜನಕ್ಕೆ ಸಹಾಯ ಆಗುತ್ತೆ ಅಂದರೆ ಆಗಲಿ ಅಲ್ವಾ. ಏನು ಒಬ್ರದ್ದೇ ಸೊತ್ತಲ್ಲ ಈ ಗಂಗಾ ಮಾತೆ. ಹಾಗಾಗಿ ಪುಣ್ಯನೇ ಮಾಡಿರಬೇಕು. ಆ ನೀರು ಎಲ್ರಿಗೂ ಸಿಗಬೇಕು ಅಂದರೆ. ಎಷ್ಟೋ ಕಡೆ ನೀರಿಲ್ಲ, ವ್ಯವಸಾಯಕ್ಕೆ ನೀರಿಲ್ಲ, ಎಲ್ಲ ಬರಡು ಭೂಮಿಯಾಗಿದೆ, ವ್ಯವಸಾಯ ಮಾಡೋಕ್ಕಾಗ್ತಿಲ್ಲ. ಎಲ್ಲ ಕಡೆ ಮೋಟ್ರುಗಳನ್ನ ಕೊರೆದು ಭೂಮಿಯ ಫಲವತ್ತತೆ ಎಲ್ಲ ಹಾಳಾಗಿದೆ ಅಂತಾರೆ. ಆದರೆ ಈಗ ಏನೂ ಮಾಡೋಕ್ಕಾಗಲ್ಲ. ಒಳ್ಳೆ ವೈಜ್ಞಾನಿಕ ವಿಧಾನಗಳಿದೆ, ಅದರಿಂದ ಎಲ್ಲ ನೀರನ್ನು ಶೇಖರಣೆ ಮಾಡ್ಬೋದು. ಅದೆಲ್ಲ ತಿಳ್ಕೊಬೇಕು ಪ್ರತಿಯೊಬ್ಬರು. ನೀರನ್ನೆಲ್ಲ ಶೇಖರಣೆ ಮಾಡಿ ಮುಂದಿನ ಪೀಳಿಗೆಗೆ, ಹೀಗೆ ತುಂಬ ಮನೆಗಳು, ಬಿಲ್ಡಿಂಗ್ಗಳು ಅಥವಾ ವ್ಯವಸಾಯಕ್ಕೆ ನೀರೆಲ್ಲ ಬೇಕು ಅಂದರೆ, ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗಬೇಕು ಅಂದರೆ ನೀರನ್ನು ಶೇಖರಣೆ ಮಾಡೋವಂಥ ಕೆಲಸನ ಪ್ರತಿಯೊಬ್ಬರು ಮಾಡಬೇಕು. ಹೌದು, ಆದಷ್ಟು ನಾವು ಕೂಡ ಇಂಗು ಗುಂಡಿಗಳು ಇವೆಲ್ಲ ಮಾಡಿರ್ತೀವಿ. ಜಮೀನುಗಳಲ್ಲಿ ಎಲ್ಲ ನೀರನ್ನು ಶೇಖರಿಸುವಂಥ ಬಾವಿ, ಕೆರೆ, ಕಾಲುವೆ, ಕಟ್ಟೆ ಈ ರೀತಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ ತುಂಬ ಚೆನ್ನಾಗಿ ಗಂಗಾ ಮಾತೆ ನಮಗೆ ಒಲಿದಿದ್ಲು ಅವತ್ತು ನಮ್ಮ ಜಾಗದಲ್ಲಿ. ಈ ಜಾಗದಲ್ಲಿ ಒಂದು ಸುಂದರವಾದ ಮನೆಯನ್ನು ಆರಂಭಿಸಬೇಕು ಅಂತ ನಮ್ಮ ತಂದೆಯವರು ಮನೆ ಕಟ್ಟಬೇಕು ಅಂತ ಮಾಡಿದಂತಹ, ಬೋರ್ ಕೊರೆಸಿದಂತಹ ಇದು ಜಾಗ. ನೋಡಿ ಎಷ್ಟು ಚೆನ್ನಾಗಿ ಉಕ್ಕಿ ಬರ್ತಿದ್ದಾಳೆ ಗಂಗಾ ಮಾತೆ. ತುಂಬ ಚೆನ್ನಾಗಿ ನೀರು ಬಂತು, ಖುಷಿನೂ ಆಯಿತು ಎಲ್ರಿಗೂ. ನಾವು ಪ್ರತಿನಿತ್ಯ ಜೀವನದಲ್ಲಿ ಈ ಥರ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ನೀರು ಎಷ್ಟು ಬಹುಮುಖ್ಯ ಅನ್ನೋದನ್ನು ತಿಳಿಸೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದೆ. ಅಂಥ ನೀರನ್ನು ನಾವು ಪೋಲು ಮಾಡದೆ, ಹಾಳು ಮಾಡದೆ, ಭೂಮಿಯ ಫಲವತ್ತತೆನ ಹಾಳು ಮಾಡದೆ, ಮುಂದಿನ ಪೀಳಿಗೆಗೂ ಕೂಡ ಈ ನೀರನ್ನು ಉಳಿಸೋಣ, ಬೆಳೆಸೋಣ, ಸಂರಕ್ಷಿಸೋಣ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.